ಬಂದ್ಬಿಟ್ಟು 2,20,000 ಸರ್. 2,20,000 ಸರ್. ಇದು ಸರ್ ಓನ್ಲಿ 2,10,000 ಸರ್. 2,10,000 ರೆಡಿ ಟು ಡ್ರೈವ್ ಸರ್. ಸರ್ವಿಸ್ ಆಗಿ ನಿಂತಿರೋ ವೆಹಿಕಲ್. ಹೌದಾ? ಬರೀ ತಗೊಳ್ಳೋದು ಓಡಿಸ್ತಾರ ಅಷ್ಟೇ ವೆಹಿಕಲ್. ಹೊಸ ಶೋರೂಮ್ ಓಪನಿಂಗು. ಒಂದು 2 ವೀಲರ್ ಪ್ರೈಸ್ ಅಲ್ಲಿ ಒಂದು ಗಾಡಿ ಇರಬೇಕು ಅಂತ ಹೇಳ್ಬಿಟ್ಟು ಗಾಡಿ ಹಾಕಿದೀನಿ ಸರ್. ಸೊ ಒಂದು 2 ವೀಲರ್ ಪ್ರೈಸ್ ಬರೀ 50,000 ಸರ್. 50,000ಕ್ಕೆ 800 ಕಲಿಯೋರಿಗೆ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಸರ್. ಪ್ರೈಸ್ ಓನ್ಲಿ 2,50,000 ಸರ್. 2,50,000 2.5 ಲಕ್ಷ. 2.5 ಲಕ್ಷ. ನಾನು ಬರೀ 1,70,000 ರೂಪಾಯಿ. 1,70,000 ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು ವಿತ್ FC ಆದ್ರೆ 1,80,000 ಕೊಡ್ತೀನಿ ಸರ್. ವಿತೌಟ್ FC ಆದ್ರೆ ವೆಹಿಕಲ್ ಒಳ್ಳೆ ರೇಟಿಗೆ ಕೊಡ್ತೀನಿ. 1,40 ಕೊಟ್ಬಿಡ್ತೀನಿ. 1,40 ಸರ್. ಪ್ರತಿಯೊಂದು ಗಾಡಿಯಲ್ಲೂ ಮಾರ್ಕೆಟ್ ರೇಟ್ ಗಿಂತ 23,000 ರೂಪಾಯಿ ಕಡಿಮೆ ಇಟ್ಟಿರ್ತೀನಿ. ಮಾರ್ಕೆಟ್ ಇಂದ ಕಡಿಮೆ ಕೊಡ್ತೀನಿ. ಹೌದು, ಯಾರು ಕಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜಾಸ್ತಿ ಆಯ್ತು ಅಂತ. ಒಳ್ಳೆ ಆಫರ್ ಅಲ್ಲಿ ಕೊಡ್ತೀನಿ. ಹೊಸ ಆಫೀಸು ಮೊದಲನೇ ವಿಡಿಯೋ ಆಗಿರೋದ್ರಿಂದ ಆಫರ್ ಬೆಲೆ ಕೊಡ್ತೀನಿ. ಹಾಗೆ 3,75,000 ಸರ್. 3,75,000 3 ಲಕ್ಷ. ಪ್ರೈಸ್ ಬಂದ್ಬಿಟ್ಟು 6,40,000 ಸರ್. ನೆಗೋಷಿಯಬಲ್ ಇರುತ್ತೆ. 6,40,000 ನೆಗೋಷಿಯಬಲ್. ಸೊ ಬೆಸ್ಟ್ ಕಂಡೀಷನ್ ವೆಹಿಕಲ್ ಸರ್. 3,55,000 ನೆಗೋಷಿಯಬಲ್ ಇರುತ್ತೆ. 3,55,000 ನೆಗೋಷಿಯಬಲ್. ಹೌದು, ಸಿಸ್ಟಮ್ ಇದೆ ಸರ್. ಸರ್ ಇನ್ನೊಂದು ಪ್ರೈಸ್ ಸರ್ 1,65,000 65,000 ಸರ್. ಇದು ಪ್ರೈಸ್ ಸರ್ ಆಲ್ ಪವರ್ ವಿಂಡೋ ಹೊಸ ಟೈರ್ಸ್ ಇದೆ ವೆಹಿಕಲ್ ಅಲ್ಲಿ. ಪ್ರೈಸ್ ಬಂದು 2,65,000 ಸರ್. 2,65,000. ಹೌದು ಸರ್. 4,85,000 ಸರ್. ನೆಗೋಷಿಯಬಲ್ ಇರುತ್ತೆ. 4,85,000 ನೆಗೋಷಿಯಬಲ್ ಇರುತ್ತೆ. ಇದ್ರದ್ದು ಸರ್ 100% ಒರಿಜಿನಲ್ ವೆಹಿಕಲ್. 4,90,000 ಎಷ್ಟು ಸರ್? 4,90,000. 4,90,000 ಇದು ಸರ್. 9,55,000 ಸರ್. 9,55,000 ನೆಗೋಷಿಯಬಲ್. ಪ್ರೈಸ್ ಬಂದ್ಬಿಟ್ಟು 14,95,000 ಸರ್. 14,95,000. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಒಂದು ಹೊಸ ಶೋರೂಮ್ ಅಲ್ಲಿ ಆಲ್ರೆಡಿ ಅವ್ರದ್ದು ಹಳೆ ಶೋರೂಮ್ ಇತ್ತು, ಬಟ್ ಈಗ ಹೊಸದಾಗಿ ಓಪನ್ ಮಾಡಿದ್ದಾರೆ. ಹಾಗೆ ಅವ್ರಿಗೆ ಕಂಗ್ರಾಚುಲೇಷನ್ ಹೇಳೋಣ ಸರ್. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ವೆರಿ ಮಚ್. AR ಕಾರ್ಸ್ ಅಲ್ವಾ ಸರ್ ಹೊಸದಾಗಿ? ಓಕೆ. ಸೊ ಹೊಸ ವಿಡಿಯೋನ ಮಾಡೋಣ ಅಂತ ಬಂದಿದ್ದೀನಿ. ಹಾಗೆ ಹೊಸ ಶೋರೂಮ್ ಓಪನ್ ಮಾಡಿದ್ದಾರೆ. ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಹೊಸ ಶೋರೂಮ್ ಇಂದ ಆಗ್ಬಿಟ್ಟು ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕಾರ್ಗಳನ್ನ ಕೊಡ್ತೀನಿ ಅಂತ ಸರ್ ಹೇಳಿದ್ರು. ನಮ್ ಫೋನ್ ಅಲ್ಲಿ ಹೇಳಿದ್ರು ಒಳ್ಳೊಳ್ಳೆ ಪ್ರೈಸ್ ಕೊಡ್ತೀನಿ ಬನ್ನಿ ರವಿ ಅವರೇ. ವೀಕ್ಷಕರಿಗೆ ಈ ಸರಿ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಅವ್ರು ಕಂಫರ್ಟಬಲ್ ಪ್ರೈಸ್ ಅಲ್ಲಿ ಕಾರ್ಗಳನ್ನ ಕೊಡೋಣ ನಮ್ಮ ಹೊಸ ಶೋರೂಮ್ ಇಂದ ಅಂತ ಹೇಳಿದ್ರು. ಹಾಗೇನಾ ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಸಿದ್ಧಗಂಗಾ ಸ್ಕೂಲ್, ಚಂದ್ರಾಲ ಫಸ್ಟ್ ಸ್ಟೇಜ್ ಅಲ್ಲಿ ಸಿದ್ಧಗಂಗಾ ಸ್ಕೂಲಿನ ಆಪೋಸಿಟ್ ರೋಡ್ ಅಲ್ಲೇ ಇದೆ ಸರ್. ಹೌದಾ ಸರ್? ಈಸಿ ಇದೆ ಲೊಕೇಶನ್. ಸೊ ಈ ಸರಿ ಬಂದು ಇದು ಮುಂಚೆ ಕರ್ನಾಟಕ ಕಾರ್ ಅಂತ ಇತ್ತು ಸರ್ದು, ಅದು ತೆಗೆದ್ಬಿಟ್ಟು ಇವಾಗ ಅವರು AR ಕಾರ್ಸ್ ಅಂತ ಮಾಡಿದ್ದಾರೆ. ಸೊ ಬೆಸ್ಟ್ ಬಜೆಟ್ ಅಲ್ಲಿ ಕಾರ್ಗಳೆಲ್ಲ ಇರುತ್ತೆ ಸರ್. ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 50,000 ಇದೆ ಸರ್. 50,000 ಸರ್. ಮಾರುತಿ 800 ಇದೆ. 50,000 ಇಂದ ಒಳ್ಳೆ ಗಾಡಿ ಇದೆ. ಹೌದಾ ಸರ್? ಏನ್ ಸರ್ ಇದು ಬೈಕ್ ಬೆಲೆಯಲ್ಲಿ ಕೊಡ್ತಾ ಇದ್ದೀರಾ? ಬೈಕ್ ಬೆಲೆಯಲ್ಲಿ ಅಂದ್ರೆ ಹೊಸ ಆಫೀಸ್ ಅಲ್ಲ ಸರ್. ಪ್ರತಿಯೊಂದು ಗಾಡಿಯಲ್ಲೂ ಮಾರ್ಕೆಟ್ ರೇಟ್ ಗಿಂತ 23,000 ರೂಪಾಯಿ ಕಡಿಮೆ ಇಟ್ಟಿರ್ತೀನಿ. ಮಾರ್ಕೆಟ್ ಇಂದ ಕಡಿಮೆ ಕೊಡ್ತೀನಿ. ಹೌದು, ಯಾರು ನಿಮಗೆ ಕಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೇಟ್ ಜಾಸ್ತಿ ಆಯ್ತು ಅಂತ. ಒಳ್ಳೆ ಆಫರ್ ಅಲ್ಲಿ ಕೊಡ್ತೀನಿ. ಹೊಸ ಆಫೀಸು ಮೊದಲನೇ ವಿಡಿಯೋ ಆಗಿರೋದ್ರಿಂದ ಆಫರ್ ಬೆಲೆ ಕೊಡ್ತೀನಿ. ಸೊ ಹಾಗೆ ನೋಡಿ, ಈ ಹೊಸ ಆಫೀಸ್ ಅಲ್ಲಿ ಮೊದಲನೇ ವಿಡಿಯೋ ಇದು, ಅದಕ್ಕೋಸ್ಕರ ಅವ್ರು ಹೇಳ್ತಿದ್ದಾರೆ ನೋಡಿ, ಯಾರೋ ಕಮೆಂಟ್ ಆಗಿರ್ಬೋದು ಹೈ ಪ್ರೈಸ್ ಅಂತ. ಆ ತರ ಪ್ರೈಸ್ ಅಲ್ಲಿ ಕೊಡ್ತೀನಿ. ಅದೇ 23,000 ಇನ್ನು ಜಾಸ್ತಿನೇ ಕಡಿಮೆ ಇರುತ್ತೆ ಅನ್ಬೋದು. ಸೊ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಇದೆ ಅನ್ಬೋದು. ಇಲ್ಲಿ ಲೋನ್ ಕೂಡ ಅವೈಲೇಬಲ್ ಆಗಿರುತ್ತೆ. ನೀವು ಯಾವ ಕಾರ್ ನೋಡ್ತೀರಾ ನೋಡಿ, ಅದ್ರ ಮೇಲೆ ಲೋನ್ ಬೇಕಂದ್ರೆ ಅಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ಯಾವ ಗಾಡಿ ನೋಡ್ತೀರಾ ನೋಡಿ, ಆ ಗಾಡಿ ಮೇಲೆ ಲೋನ್ ಯಾವ್ದು ಬೇಕಂತಂದ್ರೆ ಅವ್ರು ಹೇಳ್ತಾರೆ. ಸೊ ಎಷ್ಟು ಲೋನ್ ಆಗುತ್ತೆ ಏನು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಆಮೇಲೆ ನೀವು ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಸರ್ ಅರೌಂಡ್ ಎಷ್ಟಿದೆ ಸರ್ ಕಾರ್ ಇವತ್ತು ನಿಮ್ಮ ಹತ್ರ? ಸರ್ ಒಂದು 25-30 ಕಾರ್ಸ್ ಇದೆ ಸರ್. 30 ಕಾರ್ಗಳಿದೆ ಸರ್. ಎಲ್ಲಾನು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ಬೇಕು ಸರ್. ನೀವು ಹೇಳಿದ್ರೆ ನಾನು ಮತ್ತೆ ಕೇಳ್ತಿದ್ದೀನಿ ಸರ್. ಪ್ರೈಸ್ ಒಂದು ಮಾರ್ಕೆಟ್ ಗಿಂತ 20-20,000 ಕಡಿಮೆನೇ ಹೇಳಿರ್ತೀನಿ. ಅದರಲ್ಲೂ ಮುಂದೆ ಬಂದಾಗ ನೆಗೋಸಿಯೇಷನ್ ಆಗೇ ಆಗುತ್ತೆ. ಅದು ಯಾವ್ದು ಫಿಕ್ಸ್ ಅಂತ ಇಟ್ಕೋಬಾರ್ದು. ಯಾಕಂದ್ರೆ ಜನಗಳು ನೆಗೋಸಿಯೇಷನ್ ಮಾಡಿದ್ರೆ ತಗೊಳ್ಳಲ್ಲ ವೆಹಿಕಲ್ ನ. ಆ ಕಾರಣಕ್ಕೆ ಪ್ರೈಸ್ ಹೇಳಿದಕ್ಕಿಂತ 10-20,000 ರೂಪಾಯಿ ಕಡಿಮೆನೆ ಮಾಡ್ಕೊಡ್ತೀವಿ. ಎಲ್ಲಾ ಗಾಡಿಗಳಿಗೂ ಅಲ್ಲ, ಪ್ರತಿಯೊಂದು ಗಾಡಿ ಒಂದು ಗಾಡಿ ಫಿಕ್ಸ್ ಅಂತ ಫೈನಲ್ ಪ್ರೈಸ್ ಹೇಳ್ತೀನಿ. ಮಿಕ್ಕಿದ ಗಾಡಿಗಳು ಯಾವ್ದು ನೆಗೋಷಿಯೇಟ್ ಆಗುತ್ತೆ ನೆಗೋಷಿಯೇಟ್ ಅಂತ ಹೇಳ್ತೀನಿ. ಹೌದಾ ಸರ್? ಓಕೆ. ಎಲ್ಲದರಲ್ಲೂ ಅಂದ್ರೆ ಒಂದೊಂದು ಗಾಡಿ ಮಾತ್ರ ನೆಗೋಷಿಯಬಲ್ ಇರುತ್ತೆ. ಅದು ಇನ್ನು ಬೆಸ್ಟ್ ಪ್ರೈಸ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರು. ಒಂದೊಂದು ಗಾಡಿ ಫಿಕ್ಸ್ ಪ್ರೈಸ್ ಇರುತ್ತಂತೆ. ಸೊ ಡಿಪೆಂಡ್ ಅಪಾನ್ ಮಾಡಲ್ ಇದ್ರ ಮೇಲೆ ಹೇಳ್ತಾರೆ ಅವರು. ಸರ್ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. ಅದಕ್ಕಿಂತ ಮುಂಚೆ ಮತ್ತೊಂದ್ಸರಿ ಕಂಗ್ರಾಚುಲೇಷನ್ ಸರ್ ಆಫೀಸ್ಗೆ. ಸೊ ನೋಡಿ AR ಕಾರ್ಸ್ ಅಂತ ಇದೆ ನೋಡಿ. ಸೊ ಈ ಶೋರೂಮ್ ಅಲ್ಲಿ ಇವತ್ತು ಬೆಸ್ಟ್ ಬಜೆಟ್ ಅಲ್ಲಿ ಕಾರ್ಗಳೆಲ್ಲ ಸಿಗ್ತಾ ಇದೆ. ನಾನು ಆಲ್ರೆಡಿ ಅವ್ರ ಜೊತೆ ಮಾತಾಡಿದ್ದೀನಿ ಕಾರ್ ಬಗ್ಗೆ, ಪ್ರೈಸ್ ಬಗ್ಗೆ. ಇವಾಗ ನೀವೇ ವಿಡಿಯೋ ನೋಡ್ತಾ ಹೋಗ್ಬಿಟ್ರೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ ಯಾವ ಪ್ರೈಸ್ ಇದೆ ಅಂದ್ಬಿಟ್ಟು. ಸರ್ ವಿಡಿಯೋ ಶುರು ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಯಾರನ್ನ ಯೂಸ್ ಕಾರ್ನ ಅದು ಬೆಸ್ಟ್ ಪ್ರೈಸ್ ಅಲ್ಲಿ ನೋಡ್ತಾ ಇದ್ರೆ ಬಂದ್ಬಿಟ್ಟು ಈ ಶೋರೂಮ್ ನ ವಿಸಿಟ್ ಮಾಡೋದ್ರಿಂದ ಒಳ್ಳೊಳ್ಳೆ ಪ್ರೈಸ್ ಕಾರ್ಗಳಿದೆ. ಬಂದ್ಬಿಟ್ಟು ಬೇಗ ವಿಸಿಟ್ ಮಾಡಿ. ಸರ್ ಹೇಳಿ ಸರ್. 2012 ಸಿಂಗಲ್ ಓನರ್ ವೆಹಿಕಲ್ ಇದು. ಬೆಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ. ಒರಿಜಿನಲ್ ಶೋರೂಮ್ ಟ್ರ್ಯಾಕ್ ಇರುತ್ತೆ ವೆಹಿಕಲ್ಗೆ. ಬರೀ 2,20,000 ರೂಪಾಯಿ ಸರ್. 2012 ಗಾಡಿ, 2010 ರೇಟ್ ಅಲ್ಲಿ ಸಿಂಗಲ್ ಓನರ್ ಗಾಡಿ. ಅದ್ ಮುಂದೆ ಬಂದ್ರೆ ಇನ್ನೂ ನೆಗೋಷಿಯೇಟ್ ಇರುತ್ತೆ. ಕಪ್ಪ ಇಂಜಿನ್ ವಿಟಿ ಬರುತ್ತೆ ವೆಹಿಕಲ್ ಸರ್. AC ಮ್ಯಾಗ್ನಾ ನೋಡ್ತಾ ಇರ್ಬ. ಮ್ಯಾಗ್ನಾ ಆಪ್ಷನಲ್ ಸರ್. AC ಪವರ್ ಶೇರಿಂಗ್ ಎಲ್ಲ ಬರುತ್ತೆ ಸರ್. ಅದಕ್ಕೆ ಟೈರ್ ಹೊಸದಿದೆ, ಫ್ರಂಟ್ ಟೈರ್. ಹೌದು. ಓಕೆ. ಸೊ ವೈಟ್ ಕಲರ್ ಅಲ್ಲಿ ಸರ್. ಇನ್ನೂ ಸರ್ ಪ್ರೈಸ್ ಸರ್
ಸರ್ ಪ್ರೈಸ್ ಬಂದ್ಬಿಟ್ಟು 2,20,000 ಸರ್. 2,20,000 ಸರ್. ಇನ್ನೂ ಪ್ರೈಸ್ ಏನಾರು ಆಗುತ್ತಾ ಸರ್? ಸರ್ ನೆಗೋಷಿಯಬಲ್ ಇದೆ, ಮುಂದೆ ಬಂದ್ರೆ ಕೊಡ್ತೀನಿ ಅಂತ ಹೇಳಿದಿನಲ್ಲ ಸೊ ಸರ್. ನೋಡಿ ಎಲ್ಲಿ ಬರ್ಬೇಕಂದ್ರೆ 2012 ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್. ಸೊ ಎಲ್ಲಿ ಬರ್ಬೇಕಂದ್ರೆ ಇಲ್ಲಿಂದ ಕಾಣ್ತಿದೆ ನೋಡಿ, AR ಕಾರ್ಸ್ ಬರ್ಬೇಕು, ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ ಕಾರ್ಗಳೆಲ್ಲ ಸಿಗುತ್ತೆ. ಅವಾಗಲೇ ವೈಟ್ ನೋಡಿದ್ವಿ, ಇವಾಗ ಒಂದು ರೆಡ್ ಇದೆ ಸರ್, ಹೊಡಿತಾ ಇದೆ ಗಾಡಿ ಸರ್. ಡೀಟೇಲ್ಸ್ 2011 ಸರ್, ಕ್ಲಾಸ್ ಕಂಡೀಷನ್ ಇದೆ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. ಸೆಕೆಂಡ್ ಓನರ್ ಆಗಿದೆ. 2,10,000 ರೂಪಾಯಿ ಸರ್. ಮ್ಯಾಗ್ನಾ ಸೇಮ್ ಆಪ್ಷನ್ ಸರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಪವರ್ ಸ್ಟೇರಿಂಗ್, ಒಳ್ಳೆ ಲೆದರ್ ಕುಷನ್ ಇದೆ, ಆಲ್ಮೋಸ್ಟ್ ಟೈರ್ ಎಲ್ಲ ಫ್ರಂಟ್ ಹೊಸದಿದೆ. ಸೊ ನೋಡಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಒಳಗಡೆ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ನೀಟಾಗಿರೋ ವೆಹಿಕಲ್. ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ಸೊ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟಾಗಿರೋ ವೆಹಿಕಲ್. ರೆಡ್ ಕಲರ್ ಅಲ್ಲಿ ಅವಾಗಲೇ ವೈಟ್ ನೋಡಿದ್ವಿ ಅಲ್ಲಿ. ಸೊ ಇಲ್ಲಿ ರೆಡ್ ಇದೆ ಸರ್. ಪ್ರೈಸ್ ಸರ್ ಇದ್ರದ್ದು ಸರ್ ಓನ್ಲಿ 2,10,000 ಸರ್. 2,10,000 ರೆಡಿ ಟು ಡ್ರೈವ್ ಸರ್. ಸರ್ವಿಸ್ ಆಗಿ ನಿಂತಿರೋ ವೆಹಿಕಲ್. ಹೌದಾ? ಬರೀ ತಗೊಳ್ಳೋದು ಓಡಿಸ್ತಾರ ಅದಷ್ಟೇ. ಓಕೆ ನೋಡಿ, ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ ಅಂತ ಹೇಳಿದೆ ಅವಾಗಲೇ, ಅದೇ ತರ ಪ್ರೈಸ್ ಕೊಡ್ತಾ ಇದ್ದಾರೆ. ಇನ್ನೂ ನೆಗೋಷಿಯಬಲ್ ಇರುತ್ತೆ, ಮುಂದೆ ಬಂದ್ಬಿಟ್ಟು ಕಡಿಮೆ ಆಗುತ್ತೆ ಸರ್. ಹೇಳಿ ಸರ್. ಮಾರುತಿ 800 ಮಾಡಲ್ ಬಂದ್ಬಿಟ್ಟು 96, FC ಇನ್ಶೂರೆನ್ಸ್ ಫ್ರೆಶ್ ಆಗಿ ರನ್ನಿಂಗ್ ಇರೋಂತ ವೆಹಿಕಲ್. 4 ಹೊಸ ಟೈರ್ ಇದೆ. ವೆಹಿಕಲ್ ರೆಡಿ ಟು ಡ್ರೈವ್, ಕ್ಲಾಸ್ ಕಂಡೀಷನ್ ಇದೆ. ಸಣ್ಣ ಪುಟ್ಟ ಚೂರು 1,000-2,000 ರೂಪಾಯಿ ಖರ್ಚಿರ್ಬೋದು ಅಷ್ಟೇ, ಯಾಕಂದ್ರೆ ವೀಲ್ ಕ್ಯಾಪ್ ಹಾಕಿಸ್ಕೋಬೇಕು ಸರ್ವಿಸ್ ಅಂತ ಹೇಳ್ಬಿಟ್ಟು. ಮಿಕ್ಕಿದ ವೆಹಿಕಲ್ ಅಲ್ಲಿ ಏನೇ ಕೆಲಸ ಇಲ್ಲ ಸರ್, ಬಹಳ ಚೆನ್ನಾಗಿದೆ ವೆಹಿಕಲ್. ಹೊಸ ಶೋರೂಮ್ ಓಪನಿಂಗ್, ಒಂದು 2 ವೀಲರ್ ಪ್ರೈಸ್ ಅಲ್ಲಿ ಒಂದು ಗಾಡಿ ಇರಬೇಕು ಅಂತ ಹೇಳ್ಬಿಟ್ಟು ಗಾಡಿ ಹಾಕಿದೀನಿ ಸರ್. ಸೊ 2 ವೀಲರ್ ಪ್ರೈಸ್ ಬರೀ 50,000 ಸರ್. 50,000ಕ್ಕೆ 800 ಕಲಿಯೋರಿಗೆ, ಫ್ಯಾಮಿಲಿಗೆ ಒಳ್ಳೆ ಗಾಡಿ, ದೊಡ್ಡ ಇಟ್ಕೋಬಹುದು ಗಾಡಿ, ಲೋ ಮೇಂಟೆನೆನ್ಸ್, ಯಾವುದೇ ಅಂತ ದೊಡ್ಡ ಖರ್ಚಿಲ್ಲ ವೆಹಿಕಲ್ ಅಲ್ಲಿ. ರೆಡಿ ಟು ಡ್ರೈವ್ ವೆಹಿಕಲ್ ಅಲ್ಲಿ 50,000 ಹೇಳ್ತಿದ್ದಾರೆ. 4 ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಅವ್ರು ಸಣ್ಣ ಪುಟ್ಟ ಅಂದ್ರೆ ಏನೋ ಸಣ್ಣ ಪುಟ್ಟ ಇದು ಸಣ್ಣ ಪುಟ್ಟ ಕೆಲಸಗಳು ಇರ್ಬೋದು ಅಂತ ಹೇಳಿದ್ರು. ಅದು ಕೂಡ ನೀವು ವೀಲ್ ಕ್ಯಾಪ್ ಅಂತದ್ದು, ಬಟ್ ಇಂಜಿನ್ ಅಲ್ಲಿ ಕೆಲಸ ಅಲ್ಲ. ವೀಲ್ ಕ್ಯಾಪ್ ಅದು ಇದು ಹಾಕ್ಸ್ಕೋಬೇಕಂತ, ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಇಂಜಿನ್ ಇಂಟೀರಿಯರ್ ಏನು ಇಲ್ಲ, ಸಸ್ಪೆನ್ಷನ್ ಯಾವುದೇ ಅಂತ ಕೆಲಸಗಳಿಲ್ಲ ಸರ್. ಜಸ್ಟ್ ಕಲಿಯೋರಿದ್ರೆ ಇನ್ನೂ ಬೆಸ್ಟ್ ಸರ್. ಕಲಿಯೋರಿಗೆ ಯೂಸ್ ಕೊಟ್ಟು ಫ್ಯಾಮಿಲಿ ಯೂಸ್ ಮಾಡೋದಕ್ಕೂ ಬೆಸ್ಟ್ ಇದೆ ಸರ್. 50,000 ಇದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ, ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಸರ್. ಮತ್ತು ನೆಕ್ಸ್ಟ್ ಸಿಟಿ ಸರ್. ಸರ್ ಹೋಂಡಾ ಸಿಟಿ 2010 ಸರ್. 9-10 ಫ್ರೆಶ್ ಆಗಿ FC ಇನ್ಶೂರೆನ್ಸ್ ಆಗಿರೋಂಥ ವೆಹಿಕಲ್. ಫ್ರೆಶ್ ಆಗಿ ಡಿಲ್ಲಿ ನಂಬರ್ ಇದೆ, K ನಂಬರ್ ಆಗಿದೆ ಸರ್ ವೆಹಿಕಲ್ ಗೆ. K ನಂಬರ್ ಆಗಿದೆ ಸರ್. K ನಂಬರ್ ಆಗಿದೆ. ಆಲ್ಮೋಸ್ಟ್ 4 ಟೈರ್ ಹೊಸವಿದೆ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ ಸರ್. ಫೀಚರ್ಸ್ ಅಂದ್ರೆ ಒರಿಜಿನಲ್ ಕಂಡೀಷನ್ ಅಂತ, ಕ್ಲಾಸ್ ಕಂಡೀಷನ್ ಹೇಳೋದಕ್ಕಿಂತ ಒರಿಜಿನಲ್ ಆಗಿದೆ ವೆಹಿಕಲ್. ಯಾವುದೇ ತರ ಆಕ್ಸಿಡೆಂಟ್, ಡೆಂಟ್, ಪೇಂಟ್ ಗಳಾಗಲಿ ಇಲ್ಲ ವೆಹಿಕಲ್ ಗೆ. ಸೊ ಇದರಲ್ಲೂ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಆಗಿರುತ್ತೆ ಸರ್. ಇದು ಪ್ರೈಸ್ ಸರ್? ಸರ್ ಪ್ರೈಸ್ ಓನ್ಲಿ 2,50,000 ಸರ್. 2,50,000 2.5 ಲಕ್ಷ ಸರ್. 2.5 ಲಕ್ಷ ಎಷ್ಟು ಕಾರ್ ಕೊಡ್ತಾ ಇದೆ ಸರ್ ಇವತ್ತು? ಸರ್ 3 ಲಕ್ಷ ಮಾರ್ಕೆಟ್ ಪ್ರೈಸ್, 2.80 ಮಾರ್ಕೆಟ್ ಪ್ರೈಸ್. ನಾನು ಅವಾಗಲೇ ಹೇಳಿದ್ದೀನಿ, ಎಲ್ಲ ಹೊಸ ಆಫೀಸ್, ಹೊಸ ರೇಟ್ಗಳು ಸರ್. ಹೋಂಡಾ ಸಿಟಿ ಸಿಂಗಲ್ ಓನರ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್ ಎರಡಿದೆ ನನ್ನ ಹತ್ರ. ಒಂದು ಸಿಂಗಲ್ ಓನರ್ ವೆಹಿಕಲ್ ಬಂದ್ಬಿಟ್ಟು 270 ಕೊಡ್ತೀನಿ. ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಶ್ FC ಇರೋಂಥ ವೆಹಿಕಲ್ ಬರೀ 250 ಕೊಡ್ತೀನಿ ಸರ್. ಒಳ್ಳೊಳ್ಳೆ ಪ್ರೈಸ್ ಇದೆ, ಮಿಸ್ ಮಾಡ್ಕೊಬೇಡಿ, ಬೇಗ ಬಂದ್ಬಿಟ್ಟು ವಿಸಿಟ್ ಮಾಡ್ಬೇಕು AR ಕಾರ್ಸ್ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ದಿಲ್ಲಿ ಗಾಡಿನ ಸರ್ ಇದು? ಇಲ್ಲ ಸರ್, ಪ್ರಾಪರ್ ಕರ್ನಾಟಕ ವೆಹಿಕಲ್. ಕರ್ನಾಟಕ ಗಾಡಿ ಇದ್ರೆ ದಿಲ್ಲಿ ಅಂತ ಹೇಳ್ಬಿಡ್ತೀವಿ ಸರ್, ನಂಬರ್ ಮೈಗ್ರೇಟ್ ಆಗಿದೆ ಅಂತ ಹೇಳ್ತೀವಿ ಸರ್. ನಿಮ್ಮ ಆಲ್ಮೋಸ್ಟ್ ಕರ್ನಾಟಕ ವೆಹಿಕಲ್ 1-2 ಮಧ್ಯ ಬಂದಾಗ ಗಾಡಿಗಳು ಮಾರಲೇಬೇಕಾಗುತ್ತೆ. ಅದಕ್ಕೆ ಪ್ರೈಸ್ ಕಮ್ಮಿ ಇರುತ್ತೆ ದಿಲ್ಲಿ ಗಾಡಿಗಳು, ಕರ್ನಾಟಕ ಪ್ರೈಸ್ ಕೊಡಲ್ಲ, ಪ್ರೈಸ್ ಕಡಿಮೆ ಇರುತ್ತೆ ಸರ್. I20 ಆಸ್ತಾ ಸೆಕೆಂಡ್ ಓನರ್ 2012 ಮಾಡಲು, ಸೆಕೆಂಡ್ ಓನರ್ ಸಾರಿ, ಸಿಂಗಲ್ ಓನರ್ ಅಲ್ಲ. ಗಾಡಿ ಬಂದ್ಬಿಟ್ಟು ಟಾಪ್ ಅಂಡ್ ಗಾಡಿ ವೆಹಿಕಲ್ ಕಂಡೀಷನ್ ನೋಡ್ತಾ ಇರ್ಬೋದು ನೀವು ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಅಲಾಯ್ ವೀಲ್ಸ್, ಬ್ಯಾಕ್ ವೈಫರ್, ಸ್ಟೇರಿಂಗ್ ಮೌಂಟೆಡ್ ಸ್ವಿಚ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಜೊತೆಗೆ 4 ಹೊಸ ಬ್ರಾಂಡ್ ನ್ಯೂ ಟೈರ್ಸ್ ಇರುತ್ತೆ, ಹೊಸ ಕುಷನ್ ಇರುತ್ತೆ ವೆಹಿಕಲ್ ಅಲ್ಲಿ. ಓಕೆ ಸರ್. ಇದ್ರ ಪ್ರೈಸ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 3,40,000 ಸರ್. ನೆಗೋಷಿಯಬಲ್ ಇದ್ದೇ ಇರುತ್ತೆ, ಹೇಳಿದಿನಲ್ಲ. ಓಕೆ ಸರ್, ನೆಗೋಷಿಯಬಲ್ ಇರುತ್ತೆ ಅಂತ ಅವಾಗಲೇ ಇಂಟ್ರೊಡಕ್ಷನ್ ಹೇಳಿದ್ರೆ ಎಲ್ಲ ಗಾಡಿಗೂ ಹೇಳ್ತಿದ್ದಾರೆ ಸರ್. 3,40,000, 3,40,000. ಓಕೆ ಸರ್ ಹೇಳಿ ಸರ್. ಸ್ಯಾಂಟ್ರೋ ಸಿಂಗಲ್ ಓನರ್ ವೆಹಿಕಲ್ ಇದೆ ನನ್ನ ಹತ್ರ. 2010 ಮಾಡಲು, GL ಸರ್. ಫ್ರಂಟ್ ಎರಡು ಪವರ್ ವಿಂಡೋ ಬರುತ್ತೆ, 2 ಬ್ಯಾಕ್ ಅಲ್ಲಿ ಮ್ಯಾನ್ಯುಯಲ್ ಬರುತ್ತೆ. ವೆಹಿಕಲ್ ಕಂಡೀಷನ್ ನೋಡ್ತಾ ಇರ್ಬೋದು, ಒಳ್ಳೆ ಕಂಡೀಷನ್ ಇದೆ ವೆಹಿಕಲ್. ಅಲಾಯ್ ವೀಲ್ಸ್ ಜೊತೆಗೆ 80% ಟೈರ್ ಬರುತ್ತೆ ಸರ್ ಇದರಲ್ಲಿ. ನೋಡ್ತಾ ಇರ್ಬೋದು, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಸಿಸ್ಟಮ್ ಎಲ್ಲ ಇದೆ. ಸೊ ಮ್ಯಾಗ್ ವೀಲ್ ಎಲ್ಲ ಇದೆ ನೋಡಿ. ಸೊ 4 ಟೈರ್, ಒಂದು 60-70% ಇದೆ. ವೈಟ್ ಕಲರ್ ಅಲ್ಲಿ ಸ್ಯಾಂಟ್ರೋ ಇದೆ ಸರ್. ಪ್ರೈಸ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಪ್ರೈಸ್ ಈಗ 1.90 2 ಲಕ್ಷ ರೂಪಾಯಿ. ಸಿಂಗಲ್ ಓನರ್ ವೆಹಿಕಲ್ ಇದೆ. ಸ್ಯಾಂಟ್ರೋ ರೆಗ್ಯುಲರ್ ಬೆಲೆ ಮಾರ್ಕೆಟ್ ಹಿಡಿದಿರೋಂಥ ಗಾಡಿ. ನಾನು ಬರೀ 1,70,000 ಕೊಡಿ. 1,70,000 ಕಡಿಮೆ ಮಾಡ್ತೀನಿ ಸರ್. ಬರ್ಲಿ ನಿಮ್ಮ ವ್ಯೂವರ್ಸ್ ಬರ್ಲಿ, ಇನ್ನೂ ಹೆಚ್ಚು ಕಡಿಮೆ, ಇನ್ನೂ ಕಡಿಮೆ ಸರ್. ನೆಕ್ಸ್ಟ್ ಒಂದು ಬ್ಲೂ ಕಲರ್ ವೆಂಟೋನಾ ಸರ್ ಇದು? ಸರ್ ವೋಲ್ಕ್ಸ್ ವ್ಯಾಗನ್ ವೆಂಟೋ, ಕಂಫರ್ಟ್ ಲೈನ್ ವೆಹಿಕಲ್, ಡೀಸೆಲ್, 20+ ಮೈಲೇಜ್ ಬರುವಂತ ವೆಹಿಕಲ್ ಸರ್. ಡೀಸೆಲ್? ಹೌದು ಸರ್. ಶೋರೂಮ್ ಟ್ರ್ಯಾಕ್ 79,000 ಕಿಲೋಮೀಟರ್ ಓಡಿದೆ ವೆಹಿಕಲ್. ಕಂಫರ್ಟ್ ಲೈನ್ ವೆಹಿಕಲ್ ಆಗಿದೆ. ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು ನೀವು, ಗಾಡಿ ವೆರಿ ಗುಡ್ ಕಂಡೀಷನ್ ಇದೆ ವೆಹಿಕಲ್. ಸೊ ಮ್ಯಾಗ್ ವೀಲ್, ಅಲಾಯ್ ವೀಲ್ಸ್, ಟೈರು, AC, ಏರ್ ಬ್ಯಾಗ್, ABS ಸಿಸ್ಟಮ್, ಕುಷನ್, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇರುತ್ತೆ ಇದರಲ್ಲಿ. ಮಿಡ್ ವೇರಿಯಂಟ್ ಇದು. ಟಾಪ್ ಎಂಡ್ ಅಲ್ಲಿ
ಮಿಡ್ ವೇರಿಯಂಟ್ ಬರುತ್ತೆ. ಸೊ ಬ್ಲೂ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ವೆಂಟೋ ಯಾರು ನೋಡ್ತಾ ಇದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಅನ್ಬೋದು. ಆಮೇಲೆ ಡೀಸೆಲ್ ಅಂದ್ರೆ 20+ ಮೈಲೇಜ್ ಕೂಡ ಬರುತ್ತೆ, ಒಳ್ಳೆ ಮೈಲೇಜ್ ವೆಹಿಕಲ್. ಸರ್ ಪ್ರೈಸ್ ಸರ್ ಕಸ್ಟಮರ್ ವೆಹಿಕಲ್ ಸರ್, ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ, ಇನ್ಶೂರೆನ್ಸ್ ಹಾಕ್ಸ್ಕೊಡ್ಬೇಕು, ಹಾಕೊಡ್ಬಾರ್ದು. ಕಸ್ಟಮರ್ ಜೊತೆಗೆ ಮಾತಾಡ್ಬಿಟ್ಟು ನೆಗೋಷಿಯೇಟ್ ಮಾಡ್ಬಿಟ್ಟು ಒಳ್ಳೆ ಪ್ರೈಸಿಂಗ್ ಮಾಡಿಸ್ಕೊಡ್ತೀನಿ. ಹೇಳ್ತಾ ಇರೋದು 3,85,000. 3,85,000 ಇನ್ನು ನೆಗೋಷಿಯಬಲ್. ಅವ್ರಿಗೆ ಫೈನಲ್ ಅಷ್ಟೇ ಬೇಕು ಅಂತಾರೆ. ಮುಂದೆ ಬಂದ್ಬಿಟ್ಟು ಆರಾಮಾಗಿ ಕಸ್ಟಮರ್ ಹತ್ರ ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ಗಳು ಇದಾವೆ, ಕಸ್ಟಮರ್ ಹತ್ರ ಸೆಲ್ಲಿಂಗ್ ಎಲ್ಲ ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀರಿ ಇನ್ನು. ಹೌದು ಸರ್ ನೆಕ್ಸ್ಟ್ ಸರ್ ಹೋಂಡಾ ಸಿವಿಕ್. ತುಂಬಾ ಜನ ಕೇಳ್ತಾರೆ ಸರ್, ಸ್ಪೀಡ್ ಲವರ್ಸ್ ತುಂಬಾ ಜನ ಕೇಳ್ತಾರೆ. ಹೌದು ಸರ್ ವೆಹಿಕಲ್ ಬಂದು 2006 ಕಂಡೀಷನ್ ಸೂಪರ್ ಆಗಿದೆ ವೆಹಿಕಲ್. 4 ಟೈರ್ 50% ಇದೆ, ಅಲೈ ವೀಲ್ಸ್ ಇದೆ ವೆಹಿಕಲ್ ಅಲ್ಲಿ. ಸರ್ ಗಾಡಿ ಬಗ್ಗೆ ಏನಿಲ್ಲ ನೆಗೆಟಿವ್ ಹೇಳಂತದ್ದು. FC ಇನ್ಶೂರೆನ್ಸ್ ಇಲ್ಲ ವೆಹಿಕಲ್ ಅಲ್ಲಿ, 2 ಮಾಡಿಸ್ಕೊಡ್ಬೇಕು ಅಂದ್ರೆ ಒಂದ್ ಪ್ರೈಸ್, ಅವರೇ ಮಾಡಿಸ್ಕೊಂತಾರೆ ಅಂದ್ರೆ ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್. ಇದ್ರ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೀರಿಂಗ್ ಸರ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಅಲೈ ವೀಲ್ಸ್ ಎಲ್ಲ ಬರುತ್ತೆ ಇದ್ರಲ್ಲಿ ವೆಹಿಕಲ್ ಅಲ್ಲಿ. ಆಪ್ಷನ್ಸ್ ಹೊಸ ಕುಶನ್ ಇದೆ ವೆಹಿಕಲ್ ಅಲ್ಲಿ. more than 50% ಟೈರ್ಸ್ ಇದೆ ಸರ್. ವೆಹಿಕಲ್ ಗುಡ್ ಕಂಡೀಷನ್, ರನ್ನಿಂಗ್ ಎಲ್ಲ ಬಹಳ ಚೆನ್ನಾಗಿದೆ ವೆಹಿಕಲ್. ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು ವಿತ್ FC ಆದ್ರೆ 1,80,000 ಕೊಡ್ತೀನಿ ಸರ್. ವಿತೌಟ್ FC ಆದ್ರೆ ವೆಹಿಕಲ್ ಒಳ್ಳೆ ರೇಟಿಗೆ ಕೊಡ್ತೀನಿ, 1,40 ಕೊಟ್ಬಿಡ್ತೀನಿ. 1,40. ಸರ್ ನೆಕ್ಸ್ಟ್ ಸಿಟಿ ಇದೆ ಸರ್ ಮತ್ತೊಂದು. ಸರ್ ಕ್ಲಾಸ್ ಕಂಡೀಷನ್, ಮಿಂಟ್ ಕಂಡೀಷನ್, ಶೋರೂಮ್ ಕಂಡೀಷನ್ ಅಂತಾನೆ ಹೇಳ್ಬೋದು ಸರ್ ವೆಹಿಕಲ್. ಬರೀ 70,000 ಓಡಿದೆ, ಶೋರೂಮ್ ಟ್ರ್ಯಾಕ್, ಆಟೋಮೆಟಿಕ್ ಹೋಂಡಾ ಸಿಟಿ ಬೇಕು ಅನ್ನೋರಿಗೆ ವಿ ವರ್ಷನ್ ಅಲ್ಲಿ 2011 ಗಾಡಿ ಸೂಪರ್ ಕ್ಲಾಸ್ ಕಂಡೀಷನ್ ಇದೆ ವೆಹಿಕಲ್. ನೋಡ್ತಾ ಇರ್ಬೋದು. 3,75,000 ಕೋಡ್ ಮಾಡಿರಂತ ವೆಹಿಕಲ್. ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಅಲಾಯ್ ವೀಲ್, ಕುಶನ್, ಫ್ಯಾಬ್ರಿಕ್ ಕುಶನ್, ಸಿಸ್ಟಮ್, ಸ್ಟೇರಿಂಗ್ ಮೌಂಟೆಡ್ ಸ್ವಿಚ್, ವೆಹಿಕಲ್ ಅಲ್ಲಿ ಆಪ್ಷನ್ ಏನಿರ್ಬೇಕೆಲ್ಲ ಇದೆ ಸರ್. ಸೊ ಆಟೋಮೆಟಿಕ್ ನೋಡಿ ಇದು. ಹೌದು, ಅಡ್ಜಸ್ಟಬಲ್. ಸೊ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಪ್ರೈಸ್ ಸರ್ ಇದ್ರದ್ದು ಸರ್ 3,75,000 ಸರ್. 3,75,000. 3,70,000 ನೆಗೋಷಿಯಬಲ್ ಆಗುತ್ತೆ ಹೇಳಿದ್ನಲ್ಲ ಆ ತರದ್ದು. ಯಾವ ಸರ್ ಇದು? ಬ್ಲಾಕ್ ಕಲರ್ ಶಿಫ್ಟ್ ಸರ್, ಸರ್ ಹೋಂಡಾ ಸಿಟಿ ಹೇಳಿದೆ ನಾನು, ಶೋರೂಮ್ ಕಂಡೀಷನ್ ಅಂತ. ಅದೇ ರೀತಿಯಲ್ಲಿ ವೆಹಿಕಲ್ ಬ್ಲಾಕ್ ಬ್ಯೂಟಿ 2010 ಸಿಂಗಲ್ ಓನರ್ VXI ವೆಹಿಕಲ್. ಸಿಂಗಲ್ ಓನರ್ ಕ್ಲಾಸ್ ಕಂಡೀಷನ್ ಇದೆ. ಪ್ರೈಸ್ ಜಾಸ್ತಿ ಆಯ್ತು ಅಂತ ಯಾರು ಕಾಮೆಂಟ್ಸ್ ಹಾಕಬಾರದು, ಯಾಕಂದ್ರೆ ಇರೋ ಕಂಡೀಷನ್ ನೋಡ್ತಾ ಇರ್ಬೋದು ನೀವು. ಟ್ಯಾಂಕ್ ಕುಶನ್, ಲೆದರ್, ಸಿಸ್ಟಮ್, ವೆಹಿಕಲ್ ಕಂಡೀಷನ್ ನೋಡ್ತಾ ಇರ್ಬೋದು. ತುಂಬಾ ನೀಟ್ ಆಗಿದೆ. ಬಾಡಿ ಲೈನ್ ನೋಡ್ತಾ ಇರ್ಬೋದು, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಇದು ಸಿಂಗಲ್ ಓನರ್ ವೆಹಿಕಲ್. ಒತ್ತಿ ಯಾಕೆ ಹೇಳ್ತಿದ್ರೆ ಅಂದ್ರೆ ಇವತ್ತು ಜಾಸ್ತಿ ನಿಮಗೆ ಸಿಂಗಲ್ ಓನರ್ ವೆಹಿಕಲ್ ತೋರಿಸ್ತಾ ಇದ್ದಾರೆ ಸರ್. ಇದ್ರ ಓನರ್ ಮಾಡಲ್ ಪ್ರೈಸ್ ಸರ್. ಓನರ್ ಸಿಂಗಲ್ ಓನರ್, ಮಾಡಲ್ ಬಂದು 2010 VXI ಆಗಿರುತ್ತೆ. ಪ್ರೈಸ್ ಬಂದ್ಬಿಟ್ಟು 3,10,000 ರೂಪಾಯಿ ನೆಗೋಷಿಯಬಲ್ ಇರುತ್ತೆ. 3,10,000 ನೆಗೋಷಿಯಬಲ್ ಸಿಂಗಲ್ ಓನರ್. ಸರ್ ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಓನರ್ ನೋಡ್ತಾ ಇದ್ದೀರಾ, i20 ಸ್ಪೋರ್ಟ್ಸ್ ಪೆಟ್ರೋಲ್ ವೇರಿಯಂಟ್ 2011. ಇದು ಅಷ್ಟೇ ಕಂಡೀಷನ್ ನೋಡ್ತಾ ಇರ್ಬೋದು ನೀವು, ಮಿಂಟ್ ಕಂಡೀಷನ್ ಇದೆ ವೆಹಿಕಲ್. 2011 ಮಾಡಲ್ ವೆಹಿಕಲ್ ಬಂದ್ಬಿಟ್ಟು 3,25,000 ಪ್ರೈಸಿಂಗ್ ಇರುತ್ತೆ. ಮುಂದೆ ಬಂದ್ರೆ ಅದು ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಸೊ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಅಲಾಯ್ ವೀಲ್ಸ್, ಬ್ಯಾಕಪ್ ಮ್ಯೂಸಿಕ್ ಸಿಸ್ಟಮ್. ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ಅಲ್ಲ, ಮಿಡ್ ವೇರಿಯಂಟ್. ಟಾಪ್ ಎಂಡ್ ಅಂತ ಒಂದು ಸ್ಪೋರ್ಟ್ಸ್. ಇದು ಟಾಪ್ ಎಂಡ್ ಬಂದ್ಬಿಟ್ಟು ಆಸ್ತಾ ಬರುತ್ತೆ, ಇದು ಸ್ಪೋರ್ಟ್ಸ್. ಸರ್ ಪ್ರೈಸ್ ಬಂದ್ಬಿಟ್ಟು 3,25,000 ಸರ್. 3,25,000. ಓಕೆ ಸರ್ ಇನ್ನೊಂದು ಸಿಂಗಲ್ ಓನರ್ ವೆಹಿಕಲ್ ಬೇಕಾ, ಮತ್ತೆ ಬೇಕಾ ವೆಹಿಕಲ್ಗಳು? ಸರ್ ಬರೀ ಸಿಂಗಲ್ ಓನರ್ ಬೇಕು ಸರ್. ಇದೆ ಸರ್ ನಮ್ಮ ಹತ್ರ ಆಲ್ರೆಡಿ ಸಿಂಗಲ್ ಓನರ್ ವೆಹಿಕಲ್ಗಳು 7 ಕವರ್ ಮಾಡಿದ್ದೀನಿ. ಇನ್ನೂ ಹೇಳ್ತೀನಿ ನೋಡಿ ಸರ್. XUV 500 ಸರ್, W8 ವೆಹಿಕಲ್, ಪ್ರಾಪರ್ ಬೆಂಗಳೂರು ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 2013 ಮಾಡಲು ಸರ್. 13 ಮಾಡಲ್. ಹೌದು. ಓಕೆ ಸರ್ ವೆಹಿಕಲ್ ಇದಕ್ಕೆ ಪ್ರೈಸಿಂಗ್ ಜಾಸ್ತಿ ಅಂತ ಹೇಳಬಾರ್ದು, ಫೀಚರ್ಸ್ ಬಹಳ ಚೆನ್ನಾಗಿದೆ. ಫ್ಯೂಚರ್ಸ್ W8 ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರೋ ಸರ್. ಟಾಪ್ ಎಂಡ್ ವೆಹಿಕಲ್, ಅಲೈ ವೀಲ್ಸ್, AC ಪವರ್ ಸ್ಟೀರಿಂಗ್ ಮೌಂಟೆಡ್ ಸ್ವಿಚ್, ಕಂಪ್ಲಿಮೆಂಟೆಡ್ ಸಿಸ್ಟಮ್ ಇದೆ ಇದರಲ್ಲಿ. ಸರ್ ಇದೆ ಫುಲ್ಲಿ ಲೋಡೆಡ್ ವೆಹಿಕಲ್. ಸರ್ ಪ್ರೈಸ್ ಹೇಳಿ ಇವಾಗ. ಸರ್ ಪ್ರೈಸ್ ಬಂದ್ಬಿಟ್ಟು 6,40,000 ಸರ್. ನೆಗೋಷಿಯಬಲ್ ಇರುತ್ತೆ. 6,40,000 ನೆಗೋಷಿಯಬಲ್. ಸರ್ 2015 ಈಕೋ ಸ್ಪೋರ್ಟ್ಸ್ ಟ್ರೆಂಡ್ ಲೈನ್ ವೆಹಿಕಲ್ ಸರ್. 2015 ಇದೆ. ಅಲಾಯ್ ವೀಲ್ಸ್ ಇಲ್ಲ ಇದರಲ್ಲಿ, ಟ್ರೆಂಡ್ ಲೈನ್ ಅಲ್ಲಿ ಬರಲ್ಲ, ಟಾಪ್ ಎಂಡ್ ಅಲ್ಲಿ ಬರುತ್ತೆ. ಹೌದು ಸರ್. 50% 60% ಟೈರ್ಸ್ ಬರುತ್ತೆ. ವೆಹಿಕಲ್ ಗುಡ್ ಕಂಡೀಷನ್ ಇದೆ ಸರ್. ವೆಹಿಕಲ್ ಡೀಸೆಲ್ ವೇರಿಯಂಟ್ 2015 ಮಾಡಲಾಗಿರುತ್ತೆ. 5,10,000 ರೂಪಾಯಿ ರೇಟು. ಹೆಚ್ಚು ಕಡಿಮೆ ಆಗುತ್ತೆ. ಸೊ ಅದರಲ್ಲೂ ಕಡಿಮೆ ಆಗುತ್ತೆ ಸರ್. ಇನ್ನೊಂದು ವಿಶೇಷ ಏನಂದ್ರೆ 2012 ಸೆಕೆಂಡ್ ಓನರ್ ವೆಹಿಕಲ್ ಇದೆ, ಮ್ಯಾಗ್ನಾ ಆಪ್ಷನಲ್, ಆಟೋಮೆಟಿಕ್ ORMs ಬರ್ತಿದ್ರೆ ವೆಹಿಕಲ್ ಅಲ್ಲಿ. ಗುಡ್ ಕಂಡೀಷನ್, ಕ್ಲಾಸ್ ಕಂಡೀಷನ್ ಇದೆ. ಬರೀ 46,000 ಓಡಿದೆ ವೆಹಿಕಲ್. ಶೋರೂಮ್ ಟ್ರ್ಯಾಕ್ ಸರ್. ನಮ್ಮ ಹತ್ರ ಇರೋ ಗಾಡಿ ನೋಡಿ ಸರ್, 70,000 ಶೋರೂಮ್ ಟ್ರ್ಯಾಕ್, 75,000 ಶೋರೂಮ್ ಟ್ರ್ಯಾಕ್, 48,000 ಅದು ಶೋರೂಮ್ ಟ್ರ್ಯಾಕ್, 46,000 ಇದು ಶೋರೂಮ್ ಟ್ರ್ಯಾಕ್, ಬರೀ 30,000 ಚಿಲ್ಲರೆ ಓಡಿರೋದು ಇದು ಶೋರೂಮ್ ಟ್ರ್ಯಾಕ್. ಎಲ್ಲ ಶೋರೂಮ್ ಟ್ರ್ಯಾಕ್ ಇರೋಂತ ವೆಹಿಕಲ್ಗಳು ಸರ್. ಓಕೆ ಸರ್. ಇದ್ರದ್ದು ಪ್ರೈಸ್ ಸರ್, ಡೀಟೇಲ್ಸ್ ಸರ್. ಡೀಟೇಲ್ಸ್ ಬಂದ್ಬಿಟ್ಟು ಮ್ಯಾಗ್ನಾ ಆಪ್ಷನಲ್ ವೆಹಿಕಲ್ 2012 ಪೆಟ್ರೋಲ್ ವೇರಿಯಂಟ್, ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಸರ್. 3,55,000 ನೆಗೋಷಿಯಬಲ್ ಇರುತ್ತೆ. 3,55,000 ನೆಗೋಷಿಯಬಲ್. ಹೌದು ಸರ್. ನೆಕ್ಸ್ಟ್ ಸರ್ ಸ್ಕೋಡಾ ಫ್ಯಾಬಿಯಾ ಸರ್. ಸ್ಕೋಡಾ ಫ್ಯಾಬಿಯಾ 2011 ಮಾಡಲ್ ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್, ಗುಡ್ ಕಂಡೀಷನ್ ಇದೆ ಸರ್. ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬರೀ 2,45,000 ಹೇಳ್ತಾ ಇರೋಂತ ವೆಹಿಕಲ್. ಇನ್ನೂ ಕಡಿಮೆ ಕೊಡ್ತೀವಿ ಸರ್ ಮುಂದೆ ಬಂದು. ಇನ್ನೂ ಕಡಿಮೆ ಆಗುತ್ತೆ. ಹೌದು. ನೆಕ್ಸ್ಟ್ ಸರ್ ಬೀಟ್.
ಚವರ್ಲೆಟ್ ಬೀಟು LT ಟಾಪ್ ಎಂಡ್ ವೆಹಿಕಲ್ ಸರ್. ಹಾ ಸರ್. ಸರ್ ಕಂಡೀಷನ್ ಶೋರೂಮ್ ಇಂದ ಬಂದಿರೋದು, ಯಾಕಂದ್ರೆ ಓಡಿರೋದೇ ಬರೀ 32,000 ವೆಹಿಕಲ್ ಸರ್. ಬರೀ 32,000. ಬರೀ 32,000 ವೆಹಿಕಲ್ ಕಂಡೀಷನ್ ನೋಡಿ. ಫ್ಯಾಬ್ರಿಕ್ ಕುಷನ್ ಇಂಟೀರಿಯರ್ ತೋರಿಸಿ ಸರ್ ವೆಹಿಕಲ್ ಇಂದು ಬಹಳ ಚೆನ್ನಾಗಿದೆ. ರೆಡಿ ಟು ಡ್ರೈವ್ ವೆಹಿಕಲ್. ಓಕೆ. ಒಳ್ಳೆ ಫೀಲ್ ಕೊಡುತ್ತೆ ಸರ್. ಪೆಟ್ರೋಲ್ ವೆಹಿಕಲ್ ಯಾರು ಇದ್ರೆ ಚವರ್ಲೆಟ್ ಲವರ್ಸ್. ಪವರ್ ಶೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ ಸರ್ ವೆಹಿಕಲ್ ಅಲ್ಲಿ. ತುಂಬಾ ನೀಟ್ ಆಗಿದೆ. ಹೌದು. ತುಂಬಾ ಲೆಸ್ ಡ್ರೈವ್ ಆನ್ ವೆಹಿಕಲ್, ಹಾಗೇನೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ ಆಗಿರುತ್ತೆ ಸರ್. ಪ್ರೈಸ್ ಸರ್ ಇರೋದು 11 ಮಾಡಲು 1,95,000 ಸರ್. 1,95,000. ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಇನ್ನೂ ಕಡಿಮೆ ಆಗುತ್ತೆ ಸರ್ ಇದು. ಓಕೆ ಸರ್. ನೆಕ್ಸ್ಟ್ ಸ್ಯಾಂಟ್ರೋ ಸರ್. ಸ್ಯಾಂಟ್ರೋನು ಅಷ್ಟೇ ಸಿಂಗಲ್ ಓನರ್ 2011. ಇದು ಅಷ್ಟೇ ಲೆಸ್ ಡ್ರೈವ್ ಅನ್ ವೆಹಿಕಲ್. ಟ್ರ್ಯಾಕ್ ಇರೋಂಥದ್ದು ಇದುವರೆಗೂ ಶೋರೂಮ್ ಟ್ರ್ಯಾಕ್ ಸರ್. ಕಸ್ಟಮರ್ ವೆಹಿಕಲ್ ಗಳು ಇರುತ್ತೆ. ಕಸ್ಟಮರ್ ಆಫರ್ ಪ್ರೈಸ್ ಬಂದ್ಬಿಟ್ಟು 2,25,000 ರೂಪಾಯಿ. ಹೆಚ್ಚು ಕಡಿಮೆ ನೆಗೋಷಿಯಬಲ್ ಆಗುತ್ತೆ ಸರ್. ಸೊ ಕಡಿಮೆ ಆಗುತ್ತೆ. ಸರ್ I10 ಸ್ಪೋರ್ಟ್ಸ್ ವೆಹಿಕಲ್ ಸರ್. ಇದು ಅಷ್ಟೇ ಸಿಂಗಲ್ ಓನರ್ ಮಿಂಟ್ ಕಂಡೀಷನ್ ಅಂತ ವೆಹಿಕಲ್ ಸರ್. ರೆಡಿ ಟು ಡ್ರೈವ್ ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್. 2,85,000 ಕೋಡಿಂಗ್ ಪ್ರೈಸ್ ಸರ್. ನನ್ನ ಹತ್ರ ಇರೋ ಗಾಡಿ ಹೇಳಿದ್ದೆ 2012 ವೈಟ್ ಕಲರ್ ಗಾಡಿ. ಇದು ಕಸ್ಟಮರ್ ಗಾಡಿ ಆಗಿರೋದ್ರಿಂದ ಗಾಡಿ ಕ್ಲಾಸ್ ಕಂಡೀಷನ್ ಇಟ್ಟಿದ್ದಾರೆ, ಬಹಳ ಚೆನ್ನಾಗಿ ಇಟ್ಟಿದ್ದಾರೆ. ಪ್ರೈಸ್ ಮಾತ್ರ 2,85,000 ಕೇಳ್ತಾ ಇದ್ದಾರೆ. ಮುಂದೆ ಬಂದ ಯಾಕಂದ್ರೆ ಸ್ಪೋರ್ಟ್ಸ್ ವೆಹಿಕಲ್. ಕಂಡೀಷನ್ ಹಾಗೆ ಇದೆ ಸರ್ ವೆಹಿಕಲ್. ಶೋರೂಮ್ ಕಂಡೀಷನ್ ಇದೆ. ಇದೇ ತರ ಬಂದ್ಬಿಟ್ಟು 2018-19 ಸರ್. ಇದು ಬಂದ್ಬಿಟ್ಟು 2018 ರೆನಾಲ್ಟ್ ಕ್ವಿಡ್ RXT. ವೆಹಿಕಲ್ ಕಂಡೀಷನ್ ಸೂಪರ್ ಆಗಿದೆ ಸರ್. ವೆಹಿಕಲ್ 92,000 ನೋಡಿರೋಂಥದ್ದು. ಶೋರೂಮ್ ಟ್ರ್ಯಾಕ್ ಇರೋಂಥ ವೆಹಿಕಲ್. AC, ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ ಸರ್. ಫ್ರಂಟ್ ಹೆಡ್ ಪವರ್ ವಿಂಡೋ ಬರುತ್ತಲ್ಲ? ಹೌದು. ಓಕೆ ಓಕೆ ಸರ್. ಪ್ರೈಸ್ ಸರ್ ಇದು ಅಷ್ಟೇ 2,75,000 ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ನೆಗೋಷಿಯಬಲ್ ಆಗುತ್ತೆ ಸರ್. ಇಲ್ಲಿ 11 ಮಾಡಲು ಫಿಯಟ್ ಪಿಂಟೋ ಬಂದ್ಬಿಟ್ಟು ಮಲ್ಟಿಜೆಟ್ ಇಂಜಿನ್ 1.3 ಕ್ಲಾಸ್ ಕಂಡೀಷನ್ ವೆಹಿಕಲ್ ಇದೆ. ಕಂಡೀಷನ್ ನೋಡ್ತಾ ಇರಬಹುದು. ಸೆಕೆಂಡ್ ಓನರ್ ವೆಹಿಕಲ್ ಸರ್. 1,95,000 ಸರ್. ಡೀಸೆಲ್ ವೆಹಿಕಲ್, ಮಲ್ಟಿಜೆಟ್ ಇಂಜಿನ್, ಸೇಮ್ ಸ್ವಿಫ್ಟ್ ತರ ಇಂಜಿನ್ ಬರೋದು ಇದಕ್ಕೆ. ಗಾಡಿನ ಕ್ಲಾಸ್ ಇದೆ. ರನ್ನಿಂಗ್ ಎಲ್ಲ ಒಳ್ಳೆ ಗುಡ್ ಕಂಡೀಷನ್ ಇದೆ ವೆಹಿಕಲ್. 1,95,000 ರೂಪಾಯಿ. ಡೀಸೆಲ್ ವೇರಿಯಂಟ್ 2011 ಮಾಡಲು ಫಿಯಟ್ ಪಿಂಟೋ. ಇನೋವಾ ಸರ್. ತುಂಬಾ ಜನ ಬಜೆಟ್ ಅಲ್ಲಿ ಕೇಳ್ತಾರೆ. ನಿಮ್ಮ ಹತ್ರ ಒಂದು ಇನೋವಾ ಇದೆ ಸರ್. ಡೀಟೇಲ್ಸ್ ಸರ್. ಸರ್ ತುಂಬಾ ಜನ ಬಜೆಟ್ ಅಲ್ಲಿ ಕೇಳ್ತಾರೆ. ಆದ್ರೆ ಬಜೆಟ್ ಅಲ್ಲಿ ಇರುವಂತ ವೆಹಿಕಲ್ ಗಳು ಬಜೆಟ್ ರೀತಿಲೇ ಇರ್ತವೆ ಸರ್. ಕ್ಲಾಸ್ ಮಾರ್ಕೆಟ್ ರೇಟ್ ಗಿಂತ ಒಂದು 50,000 ರೂಪಾಯಿ ಎಷ್ಟೇ ಇದೆ ವೆಹಿಕಲ್ ಗೆ. ಪಾರ್ಕ್ ಅಂಡ್ ಸೆಲ್ ವೆಹಿಕಲ್. ಕಾರಣ ಏನು ಅಂದ್ರೆ ಗಾಡಿಲಿ ಅಲೈ ವೀಲ್ಸ್, ಹೊಸ ಟೈರು, ಲೆದರ್ ಅಪಲ್ಸರಿ, ವೆಹಿಕಲ್ ಮ್ಯಾಟಿಂಗು ನೋಡಿದ್ರೆ ಯಾರು ಶೋರೂಮ್ ಇಂದ ತಂದ್ರ ಅಂತ ಕೇಳಬೇಕು. ಆ ಕಂಡೀಷನ್ ಸರ್ ಇನೋವಾ. ಓಕೆ ಸರ್. ಫೀಚರ್ಸ್ ಅಂದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಟ್ ಎಲ್ಲ ಹೊಸದಾಗಿ ಹಾಕ್ಸಿದ್ದಾರೆ. ಆಮೇಲೆ ಆಂಡ್ರಾಯ್ಡ್ ಸಿಸ್ಟಮ್, ಡೈಮಂಡ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಸೊ ಎಲ್ಲಾ ತರ ಇರುವಂತ ಟಾಪ್ ಎಂಡ್ ಬರುತ್ತೆ ಸರ್. ಇದು ಮಿಡ್ ವೇರಿಯಂಟ್ ಬರುತ್ತೆ. ಮಿಡ್ ವೇರಿಯಂಟ್ 2.5G. ಆದ್ರೆ ಅಲೈ ವೀಲ್ಸ್, ಹೊಸ ಟೈರ್ಸ್ ಎಲ್ಲ ಇದೆ ಸರ್ ವೆಹಿಕಲ್. ಓಕೆ ಸರ್. ಇದ್ರದ್ದು ಓನರ್ ಮಾಡಲ್ ಪ್ರೈಸ್ ಸರ್. ಸರ್ ಓನರ್ ಸೆಕೆಂಡ್ ಓನರ್ ಮಾಡಲ್ 2009. ಪ್ರೈಸ್ ಬಂದ್ಬಿಟ್ಟು 5,65,000. 5,65,000 ಸರ್. ಸರ್ ಒಂದು ಸ್ವಿಫ್ಟ್ ಇದೆ, ಒಂದು ರಿಡ್ಜ್ ಇದೆ. 2 VXC ಆಗಿರುತ್ತೆ. ಮಾರುತಿ ವೆಹಿಕಲ್. ಬರೀ 2011 ಮಾಡಲಾಗಿರುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಇದು ಬರೀ 3 ಲಕ್ಷ ಕೋಡಿ ಮಾಡಿರೋ ವೆಹಿಕಲ್ ಸರ್. ಗ್ಲಾಸ್ ಕಂಡೀಷನ್ ಇದೆ ವೆಹಿಕಲ್. ಹೌದು. 3 ಲಕ್ಷ ಕೋಡಿಂಗ್. 3 ಲಕ್ಷ ಕೋಡಿಂಗ್. ಇದು ಬಂದ್ಬಿಟ್ಟು ಇದು VXC ರಿಡ್ಜ್ ಆಗಿರುತ್ತೆ. ಬ್ಲಾಕ್ ಬ್ಯೂಟಿ, ಸೂಪರ್ ಕಂಡೀಷನ್ ವೆಹಿಕಲ್. ಸೆಕೆಂಡ್ ಓನರ್ ವೆಹಿಕಲ್. 3,10,000 ರೂಪಾಯಿ ಅಷ್ಟು ಕಡಿಮೆ ಆಗುತ್ತೆ. 3,10,000 ಕಡಿಮೆ ಆಗುತ್ತೆ. ಓಕೆ ಸರ್. ಪೋಲೋ ಪೆಟ್ರೋಲ್ ವೇರಿಯಂಟ್ ಸರ್. ಕಂಫರ್ಟ್ ಲೈನ್ 13 ಸೆಕೆಂಡ್ ಓನರ್ ಇರುತ್ತೆ ವೆಹಿಕಲ್. ಸೆಕೆಂಡ್ ಓನರ್ ಆಗಿಲ್ಲ. ಹೌದು. ಓಕೆ. ಸೊ ಬ್ರಾಂಡ್ ವೆಹಿಕಲ್ ಇಂಟೀರಿಯರ್, ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗಿದೆ ಸರ್. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಇರುತ್ತೆ ವೆಹಿಕಲ್ ಅಲ್ಲಿ. ವೋಲ್ಸ್ ವ್ಯಾಗನ್ ಇದ್ರ ಬಗ್ಗೆ ಜಾಸ್ತಿ ಹೇಳಂತದಿರ. ಪೋಲೋ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಸೆಕೆಂಡ್ ಓನರ್ ಇದೆ. ಕಂಡೀಷನ್ ವೆಹಿಕಲ್. 3,55,000 ರೂಪಾಯಿ. 3,55,000. ಸೊ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಸ್ವಲ್ಪ. ನೆಕ್ಸ್ಟ್ ಸರ್. ಸರ್ ಚವರ್ಲೆಟ್ ಪೆಟ್ರೋಲ್ ನೋಡಿದ್ರಿ. ಚವರ್ಲೆಟ್ ಬಿಟ್ ಡೀಸೆಲ್ ಇದೆ. 2011 ಥರ್ಡ್ ಓನರ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು 1,65,000 ಸರ್. 1,65,000. ಬರೀ 1,65,000. ಗಾಡಿ ಚೆನ್ನಾಗಿದೆ ಸರ್. ಆಲ್ಮೋಸ್ಟ್ 80% ಟೈರ್ ಇದೆ. ಅಲೈ ವೀಲ್ಸ್ ಇದೆ ವೆಹಿಕಲ್ ಅಲ್ಲಿ. ಮ್ಯಾಗ್ ವೀಲ್, LT ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಒಳಗಡೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಇದೆಯಲ್ಲ ಸರ್? ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಸರ್. ಸರ್ ಇನ್ನೊಂದು ಪ್ರೈಸ್ ಸರ್. 1,65,000 ಸರ್. 65,000 ಸರ್. ಇದು ನೆಕ್ಸ್ಟ್ ಸರ್ ಫಿಯಟ್ ಪುಂಟೋ 2009-10 ಮಾಡಲು ವೆಹಿಕಲ್. FC ಇನ್ಶೂರೆನ್ಸ್ ಫ್ರೆಶ್ ಆಗಿರುತ್ತೆ. ಓಕೆ. ಪೆಟ್ರೋಲ್ ಇಂಜಿನ್ ವೆಹಿಕಲ್ ಸರ್. ಸಿಂಗಲ್ ಓನರ್. ಅಲೈ ವೀಲ್ಸ್, 80% ಟೈರ್ ಇದೆ. ಹೊಸ ಟೈರ್ ಆಲ್ಮೋಸ್ಟ್ ಇರೋದು ವೆಹಿಕಲ್ ಅಲ್ಲಿ. ಒಳ್ಳೆ ಕಂಡೀಷನ್ ಇದೆ ವೆಹಿಕಲ್ ಸರ್. ಬರೀ 1,65,000 ರೂಪಾಯಿ ಕೊಡ್ತೀನಿ ಸರ್. 1,65,000 ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ ಸರ್ ಹೇಳಿ ಸರ್. ರೆನಾಲ್ಟ್ ಕ್ವಿಡ್ RXL. ಒಳಗಡೆ ಒಂದು RXT ನೋಡಿದ್ರಿ. RXL. ಓಕೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಸಿಂಗಲ್ ಓನರ್ ವೆಹಿಕಲ್. ಸರ್ ಮಾಡಲ್ ಸರ್. ಓನರ್ ಸರ್ 2018 ಸಿಂಗಲ್ ಓನರ್ ಸರ್. ಓಕೆ ಸರ್. ಪ್ರೈಸ್ ಸರ್ ಆಲ್ ಪವರ್ ವಿಂಡೋ, ಹೊಸ ಟೈರ್ಸ್ ಇದೆ ವೆಹಿಕಲ್ ಅಲ್ಲಿ. ಪ್ರೈಸ್ ಬಂದು 2,65,000 ಸರ್. 2,65,000. ನೆಕ್ಸ್ಟ್ ಒಂದು ಥಾರ್ ಇದೆ ಸರ್ ನಮ್ದೆ ಸರ್. 2023 ಥಾರ್ LX ಹಾರ್ಡ್ ಟಾಪ್ ಎಡಿಷನ್ ಇದು. ಓಕೆ. ವೆಹಿಕಲ್ ಕವರ್ ಮಾಡಿ ಸರ್. ಗಾಡಿ ಫುಲ್ ಟಾಪ್ ಅಂಡ್ ಕಂಡೀಷನ್ ಇದೆ ಸರ್ ವೆಹಿಕಲ್. ಓಕೆ. ತುಂಬಾ ನೀಟ್ ಆಗಿರೋ ವೆಹಿಕಲ್ ಆಗಿರುತ್ತೆ ನೋಡಿ. 4x4 ಆಗಿರುತ್ತೆ ಇದು. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸರ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂದ್ರೆ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇರುತ್ತೆ ನಮಗೆ. AC, ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಆಮೇಲೆ ಸ್ಟೀರಿಂಗ್ ಅಂಡ್ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮಗೆ. ಸೊ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಕಂಪ್ನಿ ಇನ್ಬಿಟ್ ಆಗಿರುತ್ತೆ. ತುಂಬಾ ನೀಟ್ ಆಗಿರೋ ವೆಹಿಕಲ್. ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಆಗಿರೋ ವೆಹಿಕಲ್ ಸರ್. ಪ್ರೈಸ್ ಸರ್ ಇದ್ರದ್ದು
ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 14,95,000 ಸರ್. 14,95,000 ಲೋನ್ ಅವೈಲೇಬಲ್ ಆಗಿರುತ್ತೆ. ತುಂಬಾ ಜನ ಲೋನ್ ಅಲ್ಲಿ ನೋಡ್ತಿದ್ರೆ ಅಂದ್ರೆ ಲೋನ್ ಕೂಡ ಆಗುತ್ತೆ. ಸೊ ಈಗ ಈ ಗಾಡಿ ನೀವು ಲೋನ್ ನೋಡ್ತಿದ್ರೆ ಅಂದ್ರೆ ನಂಬರ್ಗೆ ಕಾಲ್ ಮಾಡಿದ್ರೆ ಈ ಗಾಡಿ ಲೋನ್ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತಾರೆ ಅನ್ಬೋದು. ಟೊಯೋಟಾ ETS GD ಸರ್, ಟಾಪ್ ಎಂಡ್ ವೆಹಿಕಲ್. ಓಕೆ, ವೆಹಿಕಲ್ ಕಂಡೀಷನ್ ತೋರಿಸಿ ನೀವು ಹೇಗಿದೆ ಅಂತ ಹೇಳ್ಬಿಟ್ಟು. ಅಲೈವೆಲ್ಸ್ ಸ್ಟೇರಿಂಗ್ ಮೌಂಟ್ ಸ್ವಿಚ್ ಬರುತ್ತೆ ವೆಹಿಕಲ್ ಅಲ್ಲಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ, ಸೆಂಟ್ರಲ್ ಲಾಕ್, ಆಂಡ್ರಾಯ್ಡ್ ಸಿಸ್ಟಮ್. ಸೊ ಕಂಪ್ಲೀಟ್ ಎಲ್ಲ ಫುಲ್ಲಿ ಲೋಡೆಡ್ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಮ್ಯಾಗ್ ವೀಲ್ ಬರುತ್ತೆ. ಆಮೇಲೆ ನಮಗೆ 100% ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಅನ್ಬೋದು, 4 ಟೈರ್. ಸೊ ಬಾಡಿ ಲೈನ್ ಅಷ್ಟೇ ತುಂಬಾ ನೀಟ್ ಆಗಿರೋ ವೆಹಿಕಲ್. ಸೊ ತುಂಬಾ ಕಡಿಮೆ ಅಲ್ಲ ಸರ್ ಈ ವೆಹಿಕಲ್ ಸಿಗೋದು? ಹೌದು. ಓಕೆ ಸರ್, ಇದ್ರ ಪ್ರೈಸ್ ಸರ್ ETS ಕ್ರಾಸ್ ಸರ್, ಇದು 2014 ಸೆಕೆಂಡ್ ಓನರ್ ವೆಹಿಕಲ್. ಶೋರೂಮ್ ಮೇಂಟೆನೆನ್ಸ್ ಸರ್, 91,000 ಓಡಿದೆ ಅಷ್ಟೇ. ಓಕೆ, ಡೀಸೆಲ್ ವೇರಿಯಂಟ್ ವೆಹಿಕಲ್ ಸರ್. 4,85,000 ಸರ್, ನೆಗೋಷಿಯೇಬಲ್ ಇರುತ್ತೆ. 4,85,000 ನೆಗೋಷಿಯೇಬಲ್ ಇರುತ್ತೆ. ಓಕೆ ಸರ್, ಹೇಳಿ ಸರ್. ಈಕೋ 7 ಸೀಟರ್ ಸರ್, ಸಿಂಗಲ್ ಓನರ್ ವೆಹಿಕಲ್. ಕ್ಲಾಸ್ ಕಂಡೀಷನ್, ಶೋರೂಮ್ ಮೇಂಟೈನ್ ತರ ಮಾಡಿ, ಶೋರೂಮ್ ಅಲ್ಲೇ ಮೇಂಟೈನ್ ಆಗಿದ್ದ ವೆಹಿಕಲ್. ಶೋರೂಮ್ ಕಂಡೀಷನ್ ಇದೆ ವೆಹಿಕಲ್. ನೋಡ್ತಾ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಇದರ ಫೀಚರ್ಸ್ ಬರುತ್ತೆ ಸರ್. ಫ್ಯೂಚರ್ಸ್ ಆಲ್ಮೋಸ್ಟ್ 7 ಸೀಟರ್ ಸರ್. ಓಕೆ, ಸೊ ಪವರ್ ಸ್ಟೇರಿಂಗ್ ಬರುತ್ತೆ ಸರ್? ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಪವರ್ ಸ್ಟೇರಿಂಗ್ ಒಂದು ಬರುತ್ತೆ. ಹೌದು. ಆಮೇಲೆ ಸೊ ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಸಿಲ್ವರ್ ಕಲರ್ ಅಲ್ಲಿ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಒಂಥರ ಶೋರೂಮ್ ಟೇಸ್ಟ್ ಅನ್ಬೋದು. ಮೇಲೆ ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಕೂಡ ಇದೆ ನಿಮಗೆ. ಸರ್ ಪ್ರೈಸ್ ಸರ್ ಇದ್ರದ್ದು? ಸರ್ 100% ಒರಿಜಿನಲ್ ವೆಹಿಕಲ್, 4,90,000 rupees. ಎಷ್ಟು ಸರ್? 4,90,000. 4,90,000. ಸೊ ಇದಕ್ಕೆ ಲೋನ್ ಕೂಡ ಆಗುತ್ತೆ. ನೀವು ಈ ನಂಬರ್ಗೆ ಕಾಲ್ ಮಾಡಿದ್ರೆ, ಸೊ ಅಲ್ಲಿ ಡಿಸ್ಪ್ಲೇ ಕಾಣ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಲೋನ್ ಎಷ್ಟಾಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಸರ್ i20 ಸರ್, SX ಓಕೆ, ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. 2019 ವೆಹಿಕಲ್ ಗುಡ್ ಕಂಡೀಷನ್ ಇದೆ. ಸೆಕೆಂಡ್ ಓನರ್ ಇದೆ ವೆಹಿಕಲ್. ಶೋರೂಮ್ ಮೇಂಟೆನ್ಸ್ ಆಗಿರೋದು. ಕಾಂಪೋನೆನ್ಸ್ ಇನ್ಶೂರೆನ್ಸ್ ಇರುತ್ತೆ ವೆಹಿಕಲ್ ಅಲ್ಲಿ. ಫೀಚರ್ಸ್ ನೋಡ್ತಾ ಇರಬಹುದು. ಫುಲ್ಲಿ ಲೋಡೆಡ್ ಅಂದ್ರೆ ಅಲೈ ವೀಲ್ಸ್, ಟೈರ್ಸ್, ಡಿಫಾಗರ್, ಬ್ಯಾಕ್ ವೈಫರ್, ಲೆದರ್ ಅಪ್ಪಲ್ಸರಿ, ಸ್ಟೇರಿಂಗ್ ಕಂಟ್ರೋಲ್, ಹೌದು, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್ ಗಾಡಿಲಿ. ಓಕೆ ಓಕೆ, ಟಾಪ್ ಎಂಡ್ ಅಲ್ಲ ಸರ್ ಇದು? ಟಾಪ್ ಎಂಡ್ ವೆಹಿಕಲ್ ಸರ್. ಓಕೆ ಸರ್, ಇದ್ರ ಪ್ರೈಸ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 5,75,000 ಸರ್. ಪ್ರೈಸ್ ಬಂದ್ಬಿಟ್ಟು 5,75,000 ಕೊಡ್ ಮಾಡಿದ್ದೀವಿ. ಸರ್ ಇನ್ನೊಂದು ಸರ್ ಓನರ್ ಮಾಡಲ್ ಹೇಳಿ ಸರ್ ನಮಗೆ. ಸರ್ 2019 ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್, ಟಾಪ್ ಎಂಡ್ ವೆಹಿಕಲ್, 5,75,000 ಸರ್. ಕಿಯಾ ಸೋನೆಟು 1.0 ಸರ್ ಇದು ವೆಹಿಕಲ್. ಓಕೆ, ಗಾಡಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. 2021 ಮಾಡಲ್ ಸರ್, ಸಿಂಗಲ್ ಓನರ್ ವೆಹಿಕಲ್. 21 ಮಾಡಲ್? ಹೌದು, ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್ ವೆಹಿಕಲ್. ಓಕೆ ಓಕೆ ಸರ್, ಫೀಚರ್ಸ್ ಅಂದ್ರೆ ಬರೀ 21,000 ಓಡಿದೆ ಸರ್ ಅಷ್ಟೇ ವೆಹಿಕಲ್. ಫ್ಯೂಚರ್ಸ್ ಅಷ್ಟೇ ಫುಲ್ಲಿ ಲೋಡೆಡ್ ಸರ್ ಇದು. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಒಂದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಕಾಂಪೋನೆನ್ಸ್ ಇನ್ಶೂರೆನ್ಸ್ ಜೊತೆಗೆ ಬರುತ್ತೆ. ಆಲ್ಮೋಸ್ಟ್ 80% ಟೈರ್ ಇದೆ. ಬರೀ 21,000 ಓಡಿದೆ. ಬರೀ 21,000 ಓಡಿದೆ. ಸರ್ ಪ್ರೈಸ್ ಸರ್ 9,55,000 ಸರ್. 9,55,000 ನೆಗೋಷಿಯಬಲ್ ಇರುತ್ತೆ ಸರ್. ಸೊ ನೆಗೋಷಿಯಬಲ್ ಇರುತ್ತೆ. ಹಾಗೆ ಲೋನ್ ಬೇಕಂದ್ರೆ ನಂಬರ್ಗೆ ಕಾಲ್ ಮಾಡಿ ಲೋನ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಕೊಡ್ತಾರೆ ಅನ್ಬೋದು ನಿಮಗೆ. ಬ್ಲಾಕ್ ಕಲರ್ ಸರ್, ಬ್ಲಾಕ್ ಕಲರ್ ಒಂದು ಗಾಡಿ ಶೋರೂಮ್ ಇಂದ ತೆಗೆದಿದ್ದೀವಿ. ಬರೀ 2015 ಸೆಕೆಂಡ್ ಓನರ್ ವೆಹಿಕಲ್ ಸರ್. NOC ಜೊತೆ ಕೊಡ್ತೀವಿ. MS ಪಾಸಿಂಗ್ ಅಲ್ಲಿ ಇರೋ ವೆಹಿಕಲ್ ಸರ್ ಇದು. ಯಾರು ಚಾನ್ಸ್ ಪ್ರೈಸ್ ಅಲ್ಲಿ ಪೆಟ್ರೋಲ್ ಗಾಡಿ, ಮಾಡಲ್ ಗಾಡಿ ಹುಡುಕ್ತಾ ಇದ್ದೀರಾ ಅಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಂಡು ಸರ್. ವಿತ್ NOC 1,95,000 ಕೊಡ್ತೀನಿ ಸರ್. ವಿತ್ NOC 2015 ವೆಹಿಕಲ್. ಹೌದು. ಓಕೆ ಓಕೆ.